ಬಾಲಕಿ ಸೇರಿ 8 ಮಹಿಳೆಯರ ಮೇಲೆ ರೇಪ್ ಕಾಮಗುರು ಅರೆಸ್ಟ್ ಆಗಿದ್ದಾನೆ. ಇದು ಯೋಗಗುರು ಅಲ್ಲಲ್ಲ, ಭೋಗಗುರು ನಿರಂಜನ ಮೂರ್ತಿಯ ಲೀಲೆ. ಸಣ್ಣ ಯುವತಿ ಅಥವಾ ಬಾಲಕಿ ಸೇರಿ 8 ಮಹಿಳೆಯರ ಮೇಲೆ ರೇಪ್ ಮಾಡಿದ್ದ. ಇದು ಯೋಗಗುರು ಅಲ್ಲಲ್ಲ, ಭೋಗಗುರು ನಿರಂಜನ ಮೂರ್ತಿಯ ಲೀಲೆ. ಇದು 17 ವರ್ಷದ ಅಪ್ರಾಪ್ತೆಯಿಂದ ದೂರು ದಾಖಲಾಯಿತು. ಕಾಮಕಾಂಡ ಬಯಲಾಗಿದೆ. ತಕ್ಷಣ ಆರ್ ನಗರ ಪೊಲೀಸರ ಕಾರ್ಯಾಚರಣೆ. ತಗಲಾಕಂಡ ಕಾಮಗುರು ನಿರಂಜನ ಮೂರ್ತಿ ಅರೆಸ್ಟ್ ಮಾಡಿದ ಪೊಲೀಸರು ಇದ್ದ ಜಾಗದಿಂದ ಎಳಕೊಂಡು ಬಂದವ್ರೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನಿರಂಜನ ಮೂರ್ತಿ ವಿರುದ್ಧ ಕೇಸು. ರಾಜರಾಜೇಶ್ವರಿ ನಗರದಲ್ಲಿ ಯೋಗ ಕೇಂದ್ರ ನಡೆಸುತ್ತಿದ್ದಂತಹ ನಿರಂಜನ ಮೂರ್ತಿ ತನ್ನ ಯೋಗ ಸೆಂಟರ್ಗೆ ಬರ್ತಿದ್ದ ಸುಂದರಿಯರ ಮೇಲೆ ಕಣ್ಣು ಹಾಕುತ್ತಿದ್ದ ರಾಸ್ಕಲ್. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರುವಂತೆ ಮಾಡ್ತೇನೆ, ನಾನು ಹೇಳದಂಗೆ ಕೇಳಿ ಅಂತಿದ್ದಂತೆ. ನಿಮಗೆ ಅದರಿಂದ ಸರ್ಕಾರಿ ಕೆಲಸವೂ ಸಿಗಬಹುದು ಅಂತ ನಂಬಿಸ್ತಿದ್ದ. ಈಗ ಸರ್ಕಾರವೇ ಕಟ್ಟಿಸಿರುವ ಜೈಲಲ್ಲಿ ಕೂತ್ಕೋ ಪರಿಸ್ಥಿತಿ ಬಂದಿದೆ. ಯೋಗ ಕಲಿಸುವ ನೆಪದಲ್ಲಿ ಏಕಾಂತದಲ್ಲಿದ್ದಾಗ ರೇಪ್ ಮಾಡ್ತಿದ್ದ ಕಾಮುಕ. ವಿಚಾರಣೆಯ ವೇಳೆ ಅತ್ಯಾಚಾರ ಎಸಗಿರುವುದನ್ನ ಒಪ್ಪಿಕೊಂಡ ಕಾಮಗುರು ನಿರಂಜನ ಮೂರ್ತಿ ವಿಚಾರಣೆ ಮುಂದುವರಿಸಿದ ಪೊಲೀಸರು. ಮತ್ತಷ್ಟು ಬಯಲಾಗೋ ಸಾಧ್ಯತೆಗಳಿದಾವೆ. ಕಾಮಗುರು ನಿರಂಜನ ಮೂರ್ತಿಯ ಇನ್ನಷ್ಟು ಲೀಲೆ ಬಯಲಾಗುವ ಸಾಧ್ಯತೆ ಈಗಾಗಲೇ ಪೊಲೀಸರು ಕೂಡ ಪ್ರಕಟಣೆ ಮಾಡಿದ್ದಾರೆ. ಯಾರಿಗಾದ್ರೂ ಅತ್ಯಾಚಾರ ಆಗಿದ್ದಲ್ಲಿ ದೂರು ಕೊಡಬಹುದು. ಈತನಿಂದ ನಿಮಗೇನಾದ್ರೂ ಲೈಂಗಿಕ ಕಿರುಕುಳ ಆಗಿದ್ದಲ್ಲಿ ದೂರನ್ನು ಕೊಡಬಹುದು. ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುವುದು. ಸಂತ್ರಸ್ತರಿಗೆ ಕರೆ ಕೊಟ್ಟ ಆರ್ ನಗರ ಪೊಲೀಸರು. ನೋಡಿ, ಅಪರಾಧವನ್ನು ಬಚ್ಚಿಡೋದು ಕೂಡ ಅಪರಾಧ. ನಾಗರಿಕ ಸಮಾಜ ಯಾವತ್ತೂ ಕೂಡ ಅಪರಾಧವನ್ನು ಸಹಿಸಬಾರದು ಮತ್ತು ಆಗಿರುವ ಅಪರಾಧವನ್ನ ಮುಚ್ಚಿಡಬಾರದು. ಅದು ಯಾರೇ ಆಗಿರಲಿ, ಯಾರ ವಿರುದ್ಧವೇ ಆಗಿರಲಿ. ಸಂಬಂಧಪಟ್ಟಂತ ಪೊಲೀಸರು ಪ್ರಕಟಣೆ ಮಾಡಿದ್ದಾರೆ. ನಿಮಗೆ ಯಾರಿಗಾದ್ರೂ ಈ ತರಹದ ಅನುಭವ ಆಗಿದ್ದಲ್ಲಿ, ಮೀಸೆನೂ ಇಲ್ಲ, ಗಡ್ಡನೂ ಇಲ್ಲ, ಆ ಮನುಷ್ಯಂದು ಫುಲ್ಲು ಪ್ಲೈನ್ ದೋಸ ದೇಹ, ಬರೋ ಹೆಣ್ಣು ಮಕ್ಕಳಿಗೆ ಕಲರ್ ಕಾಗೆ ಹಾರಿಸ್ತಿದ್ದ. ಬೊಜ್ಜು ಬಂದಿದೆ, ಕರಗಿಸ್ಕೊಳ್ಳಿ, ಅಂತಾರಾಷ್ಟ್ರೀಯವಾಗಿ ಯೋಗದ ವಿಚಾರವಾಗಿ ಸುದ್ದಿಯಲ್ಲಿರ್ತೀರಿ, ಸುದ್ದಿಯಲ್ಲಿದ್ದರೆ ನಿಮಗೆ ಗೌರ್ಮೆಂಟ್ ಜಾಬು ಅಂತ ಹೇಳಿ ಮುಖ ನೋಡಿ. ಈತನನ್ನ ಪೊಲೀಸರು ಒಳಗಾಕಿದ್ದಾರೆ. ಅದೆಷ್ಟೋ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಕೂಡ ಪ್ರತ್ಯೇಕವಾಗಿ 8 ಬಾಲಕಿ ಸೇರಿ 8 ಮಹಿಳೆಯರ ಮೇಲೆ ರೇಪು. ಈತನ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಆತನನ್ನ ಬಂಧನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.